ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳನ್ನು ಬಂದ್ ಮಾಡಿ ಅಂತ ಕರೆ ನೀಡಲಾಗಿದೆ. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಮಿಸ್ ಆಯಿತು. ಈ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳನ್ನು ಬಂದ್ ಮಾಡಿ ಅಂತ ಕರೆ ನೀಡಲಾಗಿದೆ. ಭಾಗ್ಯನಗರ, ಚೇಳೂರು ಹಾಗೆ ಗುಡಿಬಂಡೆ ತಾಲೂಕುಗಳ ಬಂದ್ ಇವತ್ತು. ಸತತ 3 ಬಾರಿ ಗೆದ್ದು ಶಾಸಕರಾಗಿರುವ ಸುಬ್ಬಾರೆಡ್ಡಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಶಾಸಕ ಸುಬ್ಬಾರೆಡ್ಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದ ಬಾರಿ ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಮಿಸ್ ಆಗಿತ್ತು. ಈ ಬಾರಿಯೂ ಕೂಡ ಮಂತ್ರಿಗಿರಿ ಮಿಸ್ ಆಗಿದೆ, ಕೈತಪ್ಪಿದೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೂಡ ಸುಬ್ಬಾರೆಡ್ಡಿ ನಿರಾಕರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳು ಇಂದು ಬಂದ್ಗೆ ಕರೆ ನೀಡಲಾಗಿದೆ. ಬಹಳಷ್ಟು ಅಸಮಾಧಾನ ಹೊಗೆ ಹಾರುತ್ತಿದೆ. ಇದನ್ನ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ ಯಾವ ರೀತಿ ತಣ್ಣಗೆ ಮಾಡುತ್ತೆ ಅನ್ನೋದೇ ಬಹಳ ದೊಡ್ಡ ಮಟ್ಟಿಗಿನ ಚಾಲೆಂಜಸ್. ಕೊನೆಯ ಹಂತದವರೆಗೂ ಕೂಡ ಅಥವಾ ಪ್ರಮಾಣ ವಚನಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಅನ್ನೋವಾಗಲೂ ಕೂಡ ಆ ಚೇಂಜಸ್ ಆಗಿರೋದನ್ನು ನಾವು ಗಮನಿಸಿದ್ದೀವಿ. ಸದ್ಯ ಬಹಳಷ್ಟು ಅಸಮಾಧಾನ ಕಾರಣವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರದ 3 ತಾಲೂಕುಗಳನ್ನು ಬಂದ್ ಮಾಡೋದ್ರ ಮೂಲಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಕಾರಣ ಏನು? ಗಾಡ್ ಫಾದರ್ ಇಲ್ಲ ಅನ್ನೋದಾ ಅಥವಾ ಮಾಡ್ತಾ ಇರುವಂಥ ಕೆಲಸಕ್ಕೆ ಬೆಲೆ ಕೊಡೋದಕ್ಕಾಗ್ಲಿಲ್ವಾ ಅಂತ ಈಗ ಟೈರ್ನ ಸುಟ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಾರಿ ಕೊಡ್ತಾರೆ ಅಂತ ಭಾರಿ ಆಸೆ ಇಟ್ಕೊಂಡಿದ್ವಿ. ಇದರಿಂದ ಯಾರು ಖರೀದಿದಾನೆ ಎಲ್ಲ ಭಾಗದಲ್ಲಿ ಜನತೆ ಸ್ವಯಂ ಪ್ರೇರಿತರಾಗಿ ಬುಧವಾರ ಬಂದ್ ಮಾಡಬೇಕು ಅಂತ ನಿಶ್ಚಯಿಸಿದ್ದಾರೆ. ಬುಧವಾರ ಬಂದ್ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ನೀವೇ ತಿಳ್ಕೋಬೇಕು. 3 ಸಲ ಕಿತ್ತವ್ರಿಗೆ ಮೀಸ್ ಕೊಡ್ದಿರಾ, 1 ಸಲ ಕಿತ್ತರು ಅಂತವ್ರಿಗೆ ಮತ್ತೆ MLC ಮೀಸ್ ಕೊಟ್ಕೊಂಡಿದ್ರೆ ಅವ್ರು ವೋಟ್ ಹಾಕಿಸ್ಕೊಂಡು ಗಿದ್ರೆ ಗೊತ್ತಾಗುತ್ತೆ. ಈ ಸಲ ಕೊಟ್ಟಿರಲಿಲ್ಲ, ಈ ಸಾರಿ ಕೊಡ್ತಾರೆ ಅಂತ ಭಾರಿ ಆಸೆ ಇಟ್ಕೊಂಡಿದ್ವಿ. ಇದರಿಂದ ಯಾರು ಖರೀದಿದಾನೆ ಎಲ್ಲ ಭಾಗದಲ್ಲಿ ಜನತೆ ಸ್ವಯಂ ಪ್ರೇರಿತರಾಗಿ ಬುಧವಾರ ಬಂದ್ ಮಾಡಬೇಕು ಅಂತ ನಿಶ್ಚಯಿಸಿದ್ದಾರೆ. ಬುಧವಾರ ಬಂದ್ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ನೀವೇ ತಿಳ್ಕೋಬೇಕು. 3 ಸಲ ಕಿತ್ತವ್ರಿಗೆ ಮೀಸ್ ಕೊಡ್ದಿರಾ, 1 ಸಲ ಕಿತ್ತರು ಅಂತವ್ರಿಗೆ ಮತ್ತೆ MLC ಮೀಸ್ ಕೊಟ್ಕೊಂಡಿದ್ರೆ ಅವ್ರು ವೋಟ್ ಹಾಕಿಸ್ಕೊಂಡು ಗಿದ್ರೆ ಗೊತ್ತಾಗುತ್ತೆ. ಈ ಸಲ ಕೊಟ್ಟಿರಲಿಲ್ಲ, ಈ ಸಾರಿ ಕೊಡ್ತಾರೆ ಅಂತ ಭಾರಿ ಆಸೆ ಇಟ್ಕೊಂಡಿದ್ವಿ. ಇದರಿಂದ ಯಾರು ಖರೀದಿದಾನೆ ಎಲ್ಲ ಭಾಗದಲ್ಲಿ ಜನತೆ ಸ್ವಯಂ ಪ್ರೇರಿತರಾಗಿ ಬುಧವಾರ ಬಂದ್ ಮಾಡಬೇಕು ಅಂತ ನಿಶ್ಚಯಿಸಿದ್ದಾರೆ. ಬುಧವಾರ ಬಂದ್ ಮಾಡ್ತಾ ಇದ್ದೀವಿ.